ಲೇ ಸುರೇಶ ಸುರೇಶ ಆಗಪ್ಪ ಬ್ಯಾಗ್ ಇಲ್ಲೇ ಅದೇ ಬ್ಯಾಗ್ ಇಲ್ಲ ಅಂತಂದು ನೋಡೋಣ ಎಷ್ಟು ನಾಡು ಆಡ್ತಾರೆ. ಹಾಂ ಅಪ್ಪ ಬ್ಯಾಗಾಗಿ ಏನೂ ಇಲ್ಲಲ್ಲಪ್ಪ, ಯಾವುದೋ ಒಂದು ಬಟ್ಟೆ ಅದಷ್ಟೇ. ಒಳ್ಳೆ ತ್ರಾಟಿ ಇರುತ್ತೆ ನೋಡ್ತೇನೆ ಸುರೇಶ. ಹಾಂ ಬೇಕಾಗೆ ಮಾಡಿರೋದು ಅಪ್ಪ, ಬೇಕಾಗೆ ಮಾಡಿರೋದಪ್ಪ. ಬ್ಯಾಗಾಗಿ ಏನೂ ಇಲ್ಲ ಅಂತಂದರೆ ಬೇಕಾಗೆ ಮಾಡಿರೋತಾನೆ. ಅಲ್ಲ ಅಲ್ಲಿ ಬಂದು ನಾನು ಬಂದು ನೋಡೋಪಟ್ಟಿಗೆ ಇಲ್ಲ ಬ್ಯಾಗು ಇಲ್ಲ ಮಗು ಇಲ್ಲ ಅಂತ ಹೇಳಿದ್ಲು ಇವಳು. ಗಂಡು ಬಿಟ್ಟು ಬಂದೋಳು ನೋಡ್ದೇನಪ್ಪ, ಪೂಜೆ ಸಾಮಾನೇ ಇಲ್ಲ, ಬರೀ ಬ್ಯಾಗೆ. ಓ ಪರ್ಮುಂಡಿ ಬಿಡಪ್ಪ, ಇವ್ರಿಗೆ ಹೊಟ್ಟಿಗೆ ಹೋಗ ಆ ಮಗು ಬಾಳನ್ನ ಬಡ್ದು ಬಾಯಿಗೆ ಹಾಕೊಂಬಿಟ್ರಲ್ಲೋ ಇವ್ರು ಎದುರು ಬಿದ್ದೋಗ. ಏನೋ ಮಾಡೋದು ಸುರೇಶ ಇವಾಗ? ಎಲ್ಲಂತ ಹುಡ್ಗೋದ ಮಗುನ? ದೇವಸ್ಥಾನಕ್ಕೆ ಹೋಗ ನಡಿಯಪ್ಪ, ದೇವಸ್ಥಾನಕ್ಕೆ ಏನು ಹೋಗೋಳೇನೋ. ಬಾಪ ಬಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಲ್ಲ ಅಂದರೆ ಸಿದ್ದಾಪುರಕ್ಕೆ ಹೋಗಬೇಕು. ಮಗು ಏನಿಲ್ಲದ ಏನು ಗೊತ್ತನೋ ತಿಳಿತದೆ. ನಿನ್ನಡೆ ಜಾನು ಜಾನು ಜಾನಮ್ಮ ಜಾನಪುಟಿ ಜಾನು ಜಾನು ಏ ಜಾನು 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 ಜಾನು. ಅಪ್ಪ ಇಲ್ಲಪ್ಪ, ಏನಪ್ಪ ಮಾಡೋದು? ಇದು ಬೇಗ ಮಾಡಿರೋದಪ್ಪ. ನೀನೇನ ಅನ್ಕ ನಮ್ಮಪ್ಪನೇನಪ್ಪ ನನ್ನ ಹೆಂಡ್ರನ್ನ ನನ್ನ ಮಗಳನ್ನ ಹಿಂಗಂತಾನೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಈಗ ಬೇಗ ಮಾಡಿರೋದು. ಮಗುನ ಬಿಟ್ಬಿಟ್ಟು ಬರಬೇಕು ಅಂತಾನೆ ಬಿಟ್ಬಿಟ್ಟು ಬಂದಿರೋದು. ಹೂನಪ್ಪ ಬೇಕಾಗೆ ಮಾಡಿರೋದು. ನೀನೇನು ಹೇಳೋದು? ನಾನೇ ಹೇಳ್ತಾ ಇದ್ದೀನಲ್ಲ ಬೇಕಾಗೆ ಮಾಡಿರೋದು ಅಂತ. ಏನು ಮಾಡ್ಬೇಕು ಇವಾಗ ಇವ್ರಿಬ್ಬರನ್ನ ಹೇಳು. ಫಸ್ಟು ಸಿದ್ದಾಪುರ್ಗೆ ಹೋಗೋಣ, ಅಲ್ಲಿ ನೋಡೋಣ. ಇಲ್ಲ ಅಂತಂದರೆ ನಾನಂತೂ ಇವ್ರಿಬ್ಬರನ್ನ ಸುಮ್ಮನೆ ಬಿಡಲ್ಲ. ಲೇ ಸುರೇಶ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಣಂತೂ ಗ್ಯಾರಂಟಿ. ನಡಿಯಪ್ಪ ನಡಿ, ಫಸ್ಟ್ ನಡಿ. ಇಲ್ಲೇ ಇರ್ತೀನಿ, ಹೋಗಿ ಗಾಡಿ ಹಾಕೊಂಬೋಗಿ ಮನೆ ಹತ್ರಕ್ಕೆ ಹೋಗೋ. ಸರಿ ಅಲ್ಲೇ ಇರು, ನಾನು ಹೋಗಿ ಗಾಡಿ ಹಾಕೊಂಬರ್ತೀನಿ. ಲೇ ವಾಣಿ, ಏ ವಾಣಿ, ಅದೇ ಕಂಗ್ ಬರ್ಕೊಂತ ಇದೆಯಾ? ಎಲ್ಲೇ ಅವಳು? ಎಲ್ಲೇ ಅವಳು? ಯಾಕಪ್ಪ? ಎಲ್ಲೇ ಮಗುವ? ಹಾಂ ಎಲ್ಲಿ ಮಗುವ? ಅಯ್ಯೋ ನಿಂಗೆ ಆವಾಗೇನೆ ಹೇಳಿದ್ನಲ್ಲಪ್ಪ ಮಗು ಇಲ್ಲ ಅಂತ ಅಂದ್ಬಿಟ್ಟು. ಅವಳು ಇಲ್ಲ ಬ್ಯಾಗು ಇಲ್ಲ ಅಂತ. ನೋಡು ಕರೆಕ್ಟಾಗಿ ಮಾತಾಡಬೇಕು. ಸುಳ್ಳು ಪಳ್ಳು ಮಾತಾಡಿದ್ದೆ ಅಂದರೆ ನೋಡೋದು ಚೆನ್ನಾಗಿರಲ್ಲ. ಮಗಳು ಅಂತ ನೋಡಿದ್ರೆ ಜಾಡ್ಸ್ ಬಿಸಾಕ್ಬಿಡ್ತೀನಿ. ಹೋದ್ರೆ ನೀನೇ ಹೋದೆ. ಇದೊಳ್ಳೆ ಚೆನ್ನಾಗೈತಲ್ಲ. ನಾನು ಹೇಳಿದ್ನಲ್ಲಪ್ಪ ಇಲ್ಲೇ ಇರಿಲ್ಲ ಅಂತ. ಎತ್ತಾಳು ಬಿದ್ದೋದ್ಲು. ಯಾರು ಕೇಳಿದ್ವು? ಐ ಮಾತಾಡ್ಕೊತು ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು. ಎಲ್ಲೇ ಮಗುವ? ಲೇ ವಾಣಿ ಎಲ್ಲಿ ಮಗುವ? ಪೌ ನಂಗೆ ಗೊತ್ತಿಲ್ಲ. ನನ್ನ ಮಗ ಯಾಕೆ ಹೊಡಿತಾ ಇದೆಯಾ? ಯಾಕಪ್ಪ ನಿಂಗೇನು ಮುಚ್ಚಿಕಿಚ್ಚಿರ್ತದ ಹೆಂಗೆ? ಅಲ್ಲ ಬ್ಯಾಗು ಇಲ್ಲ ಮಗುನೂ ಇಲ್ಲ ಅಂತ ಸುಳ್ಳು ಬಂದ್ಬಿಡ್ತೀಯಾ? ನಿನ್ನ ಬಾಯಾಗ ಉಳುಗಳು ಬೀಳ. ಹಾಂ ಲೇ ನೋಡು, ಅಲ್ಲೆಲ್ಲ ಹುಡುಕಿದ್ದೀರಿ ನಾನು ನಮ್ಮಪ್ಪನ. ಸಿದ್ದಾಪುರದಾಗೇನೋ ನಮ್ಮ ಮಗು ಇಲ್ಲ ಅಂತಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಮೇಲೆ ಇಲ್ಲು ಸಲ್ಲದೆಲ್ಲ ಹೇಳಿ ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ. ಹಾಂ ಇದೊಳ್ಳೆ ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲ ನೀವು. ಹಾಂ ಅವಳು ಎತ್ತ ಹೋಗಿರೋದಕ್ಕೆ ಇವಳೇನು ಮಾಡ್ತಾಳೆ? ಏನು ಹೇಳಿದ್ಲು? ಬ್ಯಾಗೂ ಇಲ್ಲ ಮಗುನೂ ಇಲ್ಲ ಅಂತ ಹೇಳಿದ್ರು ತಾನೆ. ನಾವು ಹೋಗಿ ನೋಡೋಷ್ಟಲ್ಲಿ ಬ್ಯಾಗ್ ಅಲ್ಲೇ ಬಿದ್ದದೆ. ನೀವು ಸುಳ್ಳು ಹೇಳ್ತಾವಳೆ ತಾನೆ? ಏನೋ ತಿರ್ಗಿ ನಾ ಬ್ಯಾಗ್ ಎತ್ಕೊಂಬಂದು ಅಲ್ಲಿ ಇಕ್ಕಿದ್ಲೇನು? ಅಲ್ಲಿ ಇಕ್ಬಿಟ್ಟು ತಿರ್ಗಿ ಎತ್ತನ ಒಟ್ಟಿಗಿಟ್ಟಿಲ್ಲ ಯಾರು ಕೇಳಿದ್ವಾ? ನೋಡ್ತೀನಿ, ಸಿದ್ದಾಪುರಕ್ಕೆ ಹೋಗಿ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಎಲ್ಲೇ? ಅಯ್ಯೋ ಅಮ್ಮ, ನಾನು ಅಲ್ಲಿ ಹೋಗಿ ನೋಡಿದಾಗ ಅವಳು ಇರಲಿಲ್ಲ ಬ್ಯಾಗು ಇರಲಿಲ್ಲ. ತಿರ್ಗಿ ಬ್ಯಾಗ್ ಹೆಂಗೆ ಬಂತ ನಂಗೆ ತಿಳಿದಮ್ಮ. ನನಗೇನು ತಿಳಿದು? ನಿನ್ನಿಂದ ನನಗೆ ಬಾಳಿಲ್ಲ. ನನ್ನಿಂದ ಅಲ್ಲಲೇ ನಿನ್ನಿಂದ ಅಲ್ಲಲೇ ಬಾಳಿಲ್ಲ. ನೀನೊಬ್ಳು ತಾಯಿ, ನೀನು ಹೊಟ್ಟೆ ಉದ್ದಾಗ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕಾಗಿತ್ತು. ಏನಕ್ಕೆ ಕರ್ಕೊಂಬಂದಿದ್ದ ಮಗುನ ಇಲ್ಲಿ ಸಲ್ಲಿದ್ದಲ್ಲ ಹೇಳಿ? ಇವಾಗ ನಾನು ನಿನ್ನಿಂದ ನಾನೇ ಇಟ್ಟಿಗೆ ತಿನ್ಬೇಕು. ನಿಂಗೆ ಬೇಕಾಗಿತ್ತ ಇದೆಲ್ಲನೂ? ಅವ್ರ ಮನೆಗೆ ಆರಾಮಾಗಿದ್ಲಲ್ಲ ಅವಳು. ಇವಾಗ ಏನೋ ಅವಳು ಸಿಕ್ಕಿಲ್ಲ ಅಂದರೆ ಹಬ್ಬನ ತಾತನ ಸುಮ್ಮನೆ ಬಿಡ್ತಾರ ನನ್ನ. ಏನಿದು ಮನೆಗೆ ಈ ಗಬ್ಬು ವಾಸನ? ಅಯ್ಯಪ್ಪ, ಇರೋಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ ಈ ದುರ್ವಾಸನೆಗ. ಏನಿರ್ಬೋದು? ಈ ಅಗ್ನುಗಳು ತೋಡ್ತವೆ ಅನ್ನೋಕ್ಕ ಎಲ್ಲೂ ಮಣ್ಣುನೆಲ್ಲ ಇಲ್ಲ, ಎಲ್ಲ ಟೈಲ್ಸ್ನೆಲಗಳು. ಏನಮ್ಮ ನಂಗಂತೂ ತಡೆಯೋಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಭಗವಂತ, ಈ ವಾಸನೆ ಕುಡಿದು ಕುಡಿದು ಹೊಟ್ಟೆಗೆ ತೊಳಸ್ತಾ ಇದೆ. ಇಡ್ತೀನಕ್ಕೆ ಮುಂಚೆ ಬರ್ತಾ ಇಲ್ಲ ನಂಕ. ಅತ್ತೆ ಅತ್ತೆ, ಲೇ ಏನೇ ಏನತ್ತೆ ಮನೆಯೊಳಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ ಈ ವಾಸನ. ನಮ್ಮ ರೂಮಾಗಂತೂ ಹೋಗೋಕ್ಕೆ ಆಗಲ್ಲ. ಫ್ಯಾನ್ ಹಾಕಿದ್ದೀನಿ, ಫ್ಯಾನ್ ಹಾಕಿದ್ರು ವಾಸನೆ ಇರೋಕ್ಕಾಗ್ತಾ ಇಲ್ಲ. ನಂಗೆ ಮೈಗೆಲ್ಲ ನವೆ ಅಮ್ಮ, ಏನೋ ಬುಳ್ಬುಳ ಬುಳ್ಬುಳ ಅಂತ ಓಡಾಡ್ದಂಗೆ ಹುಳಗಳು. ಹ್ಞೂ ಲೇ ಯಜ್ಞ ಸತ್ತದೇನೋ, ಯಜ್ಞ ಸತ್ಬಿಟ್ಟು ಹುಳುಗಳು ಬೀಳ್ತಾವೆ ನೋಡೆ, ಬಿದ್ದದೆ ನೋಡೆ. ಅಯ್ಯೋ ಯಜ್ಞನೂ ಇಲ್ಲ ಏನೂ ಇಲ್ಲ, ಎಲ್ಲಿಂದ ಬರ್ತವೆ ಯಜ್ಞಗಳು? ಏನು ವಾಸನೆ ಇರ್ಬೋದು? ಹಾಂ ಅಯ್ಯಮ್ಮ, ನಾನೆಲ್ಲೂ ನೋಡಿಲ್ಲಮ್ಮ ಇಂಥ ಕೆಟ್ಟ ವಾಸನ. ಅಯ್ಯಪ್ಪ ನಂಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ. ಲೇ ಯಾವ್ದಾರ ಗುಂಡಿ ಬಾಳ ಇಲ್ಲೇ ತೋಡು ಯಾವ್ದೋ ಒಂದು ಬಾ. ಇದಾರ್ಲೇ ಈ ಜಿಬ್ಬ ಕೊಟ್ಟಿದ್ನಿಂತ. ಲೇ ಅದೇನೋ ಈ ಮನೆಗೆ ವಾಸನೆ ತುಂಬೋಗದೆ ಏನಂತ ಹಂಗೆ ನೋಡೆ ನಿಂಗೆ ಪುಣ್ಯನ ಬರ್ತದೆ. ಇವಳು ನೋಡಿದ್ನಿ ಅಂತಾಳೆ, ನನಗೆ ಕಣ್ಣು ಕಾಣಿಸ್ತು. ಅದೇನೋ ಹಂಗೆ ನೋಡೆ ಗುಂಡಿ. ಲೇ ಅಂಬುಜಿ ಏನಕ್ಕ? ಅದೇನ್ಲೇ ಮನೆಗೆ ಈ ದುರ್ವಾಸನ, ನಂಗೆ ತಲೆನೋವು ಬರ್ತದಮ್ಮ ಈ ವಾಸನೆ ಕುಡ್ತು. ಅದೇನೋ ನೋಡ್ರಿ ಹಂಗೆ. ಲೇ ಸರ್ ಇವಳೆ ಇವಳ ಹೆಸರು ಏನಮ್ಮ? ಸರೋಜಿ. ಹಂಗೆ ನೋಡ ಅದೇನಂತ.
ಅಮ್ಮ ನನ್ನ ಬಾಧೆ ನಂಗಾದ್ರೆ ನಿನ್ನ ಬಾಧೆ ನಿಂಕ ಹೋಗು. ಅದೇನೋ ಮೈಗೆಲ್ಲ ಓಡಾಡ್ದಂಗೆ ನಂಗಂತೂ ಇರೋಕ್ಕೆ ಆತ ಇಲ್ಲ ಊರಿಗ. ಗೀಸ್ಕೊಂಡು ನೋಡಕ್ಕೆ ಈಗಲೆಲ್ಲ ಕೆಂಪಗಾಗೋಗಿರೋದ ಲೇ. ಅದೇನೋ ಹಂಗೆ ನೋಡಲೇ ಇವಳೆ ಆ ಮನ್ಸಿದ ಕೆಳಗಂಗೆ ನೂಗ್ತೀನಿ. ಅದೇನೋ ಹಂಗೆ ನೋಡಿ ಏನ್ ಕೊಡ್ಬೇಕೆ? 10 ರೂಪಾಯಿ ಕಾಸನೆ ಲೇ. 10 20 ರೂಪಾಯಿ ಕೊಡ್ತೀನಿ ಹೋಗಿ ನೋಡೋಕೆ. ಅಯ್ಯಮ್ಮ ಇಂಥ ಕೆಟ್ಟ ವಾಸನೆ ನನ್ನ ಜನ್ಮದಾಗ ನಾನೆಲ್ಲೂ ನೋಡಿಲ್ಲಮ್ಮ. ಇದಂತ ಕೆಟ್ಟ ವಾಸನೆನಮ್ಮ ತಾಯಿ. ಅವ ತಳ್ಳೋದ ನಂಗಂತೂ ನಾನು ಇಲ್ಲಿ ನಿಂತ್ಕೊಳಕ್ಕಾಗಲ್ಲಮ್ಮ. ನಾನು ಹಾಚ್ಕೊಟ್ಟೋತೀನಿ. ಊರ್ಲೆ ಇರೋಕ್ಕೆ ಆತ ಇಲ್ಲ. ಅತ್ತೆ ಹೇಳಿದೇವ್ರು ಏನು ಹೇಳಿದೇವ್ರು? 1 2 3 4 5 ಸೀರೆ ಎತ್ಕೊಂಡ್ಬರ್ಬೇಕು ಬಾತೆ. ಏನು ಹೇಳಿದೇವ್ರೆ? ಇದಕ್ಕಿತ್ತಂಗೆ ಸೀರೆ ಅಂತ ಇದೆಯಾ? ಏನೋ ಹಬ್ಬಕ್ಕೆ ನನ್ನ ಕಡೆಯಿಂದ ನೀವು ಹೆಂಗ್ಸಕ್ಕೆಲ್ಲ ಒಂದೊಂದು ರೇಷ್ಮೆ ಸೀರೆ ಕೊಡ್ತಾನ ಅಂತ. ಎಷ್ಟು ಕೊಡ್ತೀಯಾ? ಇಲ್ಲಿ ಹೇಳಿದೇವ್ರು ಏನು ಒಂದು 5,000 ರೂಪಾಯಿ ರೇಷ್ಮೆ ಸೀರೆ. ಹಾಂ ಅಯ್ಯೋ ಇವ್ರಿಗೆಲ್ಲ ದಂಡಿಗವೆ. ಇವ್ರೇನು ಬಿಡ್ತಾರ ವಯಸ್ಸಾದವರು? ನಂಗೆ ಮಾತ್ರ ಒಂದು 25,000 ರೂಪಾಯಿ ಸೀರೆ ನನಗೆ ಒಂದು ಕೊಡ್ಸ್ಬಿಡು ಹೇಳಿದೇವ್ರ. ಇವಳು ಹಬ್ಬಳ ಸೀರೆ ನೋಡೋದು ಇನ್ನೆಲ್ಲ ಹಂಗೆ ಓಡಾಡ್ತಾರೆ. 5 ಅಲ್ಲಪ್ಪ 6 ಸೀರೆ ನನ್ನ ಮಗಳನ್ನ ಎತ್ತು ಕಳ್ಸೋಣ. ಓ ಹೌದಲ್ಲ ಮರ್ತೇ ಹೋಗ್ತೀನಿ ನೋಡು ಸರ್ಸ್ಕೊತಕ್ಕನ್ನ. ನೋಡಿ ಹೇಳಿದೇವ್ರು ನಮ್ಮ ದೊಡ್ಡತ್ತೆ ಎತ್ತ ಹೋಗಲ್ಲ, ನಮ್ಮ ಚಿಕ್ಕತ್ತೆ ಎತ್ತ ಹೋಗಲ್ಲ, ಸಾವಿತ್ರಿ ಎತ್ತ ಹೋಗಲ್ಲ, ಗೀತಿ ಬಾಣಂತಿ ಆಯಿತಾ. ನಮ್ಮ ಸರಸ್ವತಿ ಅಂತೂ ಎಲ್ಲೂ ಹೋಗೋದೇ ಇಲ್ಲ. ಕೊಟ್ಟಿರೋದು ಇದೇ ಊರೇ, ಹುಟ್ಟಿರೋದು ಇದೇ ಊರೇ. ಅವಳು ಬಸ್ ಎಕ್ಕೋದೇ ಇಲ್ಲ. ಅವ್ರಿಗೆಲ್ಲ ಕೊಡೋ ಕಾಸು ನನಗೆ ಕೊಟ್ಬಿಡು ಹೇಳಿದೇವ್ರ. ನಾನು ಎಂಥ ಸೀರೆ ಬೇಕೋ ಅಂಥ ಸೀರೆ ತಗೊಂಬರ್ತೀನಿ. ಅತ್ತೆ ನಿಂಗೆ ಬೇಕಾದರೆ 100-500 ಜಾಸ್ತಿ ಹಾಕಿ ಸೀರೆ ತಗೊಡ್ತೀನಿ. ನನ್ನ ಕಡೆಯಿಂದ ಎಲ್ಲರಿಗೂ ದೀಪಾವಳಿಗೆ ಸೀರೆ ಗಿಫ್ಟ್ ಕೊಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ತಗೊಂತೀನಿ. ಬರಂಗಿದ್ರೆ ನನ್ನ ಜೊತೆಗೆ ಬಾ. ಇಲ್ಲ ಅಂತಂದರೆ ನಾನು ನಮ್ಮ ಅಣ್ಣಯ್ಯನು ಅತ್ತಿಗೆ ಸ್ನೇಹ ಇಷ್ಟು ಚೆನ್ನಾಗಿ ಓದ್ತೀರಿ. ಬರ್ತೀಯೋ ಬರಲ್ಲ ಅಷ್ಟು ಹೇಳ್ಬಿಡು. ಅಲ್ಲ ಹೇಳಿದೇವ್ರ ಅತ್ತೆ ಅಂದರೆ ಇಷ್ಟೇನೇನಾ ಮರ್ಯಾದೆ ಕೊಡೋದು? ಅಯ್ಯೋ ತಲೆ ಮೇಲೆ ಇಕ್ಕೊಂಡು ಮಾಡ್ಸಪ್ಪ. ಅಲ್ಲೇ ಹಳೆಯದೊಂದು ಮಕ್ರಿ ಅದೇ ಆ ಮಕ್ಳಿಗೆ ಕುಳಿಸ್ಕೊಂಡು ತಲೆ ಮೇಲೆ ಇಕ್ಕೊಂಡು ಮೆರ್ಸು. ಊರೆಲ್ಲ ಒಂದು ಸುತ್ತು ಬಾ. ಅತ್ತೆ ಅಂತಂದರೆ ಎಷ್ಟು ಮರ್ಯಾದೆ ಅಂತ ಊರೆಲ್ಲರಿಗೂ ತಿಳಿತದೆ. ಅವಳು ಮಕ್ಕ ಅಷ್ಟು ಬೆಂಕಿಕ್ತ. ಏನಜ್ಜಿ ವಾಸನೆ ಮನೆಗೆ? ಅಪ್ಪ ಏನು ಅನ್ನೋದು ನನಗಂತೂ ತಿಳಿತಾನೆ ಇಲ್ಲ. ಇನ್ನು ಶಿವಪ್ಪನ ಬಂದರೆ ಅದೆಷ್ಟು ಕೊಂಬಡಿ ಮಾಡ್ತಾನೆ. ಮನೆ ತುಂಬ ಹೆಂಗ್ಸ್ರಿದ್ದೀರಿ, ಮನೇನ ಹಿಂಗೆ ಕ್ಲೀನ್ ಮಾಡೋದು ನೀವು ಅಂತ. ಇವಾಗ ಒಂದು ಕಡೆಯಿಂದ ಏನೋ ನೋಡ್ಕೊಂಡು ಬರಬೇಕು. ಎಲ್ಲ ರೂಮ್ಗಳಿಗೂ ಮನ್ಸಿದ ಕೆಳಗೆ ಎಲ್ಲನೂ. ಇಲ್ಲ ಅಂತಂದರೆ ಈ ವಾಸನೆಗೆ ಇರೋಕ್ಕಾಗಲ್ಲಪ್ಪ. ನಂಗಂತೂ ವಾಸನೆ ನೋಡಿ ನೋಡಿ ತಲೆನೋವು ಬಂದ್ಬಿಟ್ಟದೆ. ಅತ್ತೆ ಬಾ. ಬರ್ತೀಯ ಬರಲ್ಲ? ನಡಿ ಹೇಳಿದ್ದೇವ್ರು ಬರ್ತೀನಿ. ಬರ್ತೀನಿ. ಎಲ್ಲೇ? ಒಲಿಯೋ ಅಳಿನ ಎತ್ತದ್ನ ನಿನ್ ಕೊಯ್ಯೋನೋ ಅವ್ನು ಒಲಿಯೋನ ಎಲ್ಲ ಆಚೆ ನಿಂತ್ಕೊಂಡವ್ರ ಬಾತೆ. ಸರಿ ನಡಿ ಹೇಳಿದ್ದೇವ್ರ. ಕಾರ್ ತೆಗಿ ನಡಿ ಹೇಳಿದ್ದೇವ್ರ ಬರ್ತೀನಿ. ಆದ್ರೆ ಅಮ್ಮ ನೀವಿಬ್ರಿಗೂ ಏನಕ್ಕ ಮುಸ್ಲಾರಾಗ ಹೋಗಿದ್ರೆ ಸೀರೆಗಳು? ಆ ಹುಡುಗನ ಪಾಪ ಏನೋ ಆಸೆಯಿಂದ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಮುಸ್ಲಾರಾಗವ್ರೆ ಅಂತ ಹೇಳ್ತಾ ಇದೀಯಾ? ಹೋಗೆ ನಮ್ಗೂ ತಕೊಂಬ ಹೋಗಿ. ಆ ಹುಡುಗನ್ ಕೊಡ್ಸಿದ್ನು ಅಂತ ಗ್ಯಾಪ ಇಲ್ಲೇ ನೀನ್ ಬೋಳಾದವಳು ಬಿಡು. ಆ ಗೀತಿನ ನೋಡಿದ್ರೆ ಮೂತಿ ಮುಡ್ಡು ತಿಳ್ಕೊಂಡು ಓಡಾಡ್ತಾ ಇದೆಯಲ್ಲೇ. ಯಾಕೆ ಏನಾಯ್ತೆ? ದೊಡ್ಡವನ್ಕ ಇಬ್ರು ಹೆಣ್ಮಕ್ಳೇ ಗಂಡು ಮಕ್ಳೇ ಆಗಿಲ್ಲ ಅಂತ ಹೇಳ್ತಾ ಇದ್ದಳು. ಇವಾಗ ಗಂಡು ಮಗು ಆಗದೆ. ಆ ಹುಡುಗಿನೂ ಒಳ್ಳೇದು ತಕೊಂಬಂದ್ಬಿಟ್ಟು ನೀನು ಅವಳು ನೋಡಿದ್ರೆ ಮೂತಿ ಮುಡ್ಡಿ ತಿಳ್ಕೊಂಡು ಓಡಾಡ್ತಾ ಇದೀಯಾ. ಏನೇ ನಿಂದು ಸಮಾಚಾರ? ಅಲ್ಲಕ್ಕೋ ಆ ರೂಪಿನೂ ಇವಳು ಸೇರ್ಕೊಂಡು ಏನೇನು ಮಾತಾಡೋದ ನನ್ನ? ಏನೂ ಮಾಡೋಕ್ಕಾಗಲ್ಲ. ಮನೆಯ ಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಓದ್ತದೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂಡ್ದು ಸುಮ್ಮನೆ ಇರ್ಬೇಕು ನೀನು. 4 ಜನ ಹೆಂಗಸ್ರಿರೋ ಹತ್ರ 4 ಮಾತು ಬಂದೇ ಬರ್ತದೆ. ಅದನ್ನೇ ದೊಡ್ಡದು ಮಾಡಿಕೊಡ್ತು ನೀನು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಕ್ಕೂಡ್ದು. ಎಲ್ಲರೂ ಒಂದೇ ಅಂತ ತಿಳ್ಕೊಬೇಕು. ಅದೇನಮ್ಮ ಮನೆಗೆ ದೊಡ್ಡೋಳಾಗಿ ನಿಂಗೆ ಒಂಚೂರು ಬುದ್ಧಿ ಇಲ್ಲ. ಅತ್ತೆ ದೊಡ್ಡತ್ತೆ ಇವಳಿಗೇನು ಬತ್ತು ಹತ್ಕೊಂಬತ್ತಾಳೆ. ಯಾಕಮ್ಮ ಸಾವಿತ್ರಿ? ಅತ್ತೆ ದೊಡ್ಡತ್ತೆ ಸುರೇಶ್ನು ಫೋನ್ ಮಾಡಿದ್ನು, ಜಾನು ಇಲ್ಲಂತತ್ತೆ. ಬಂದವಳೇನತ್ತಿಗೆ ಅಂತಾನೆ. ಇಲ್ಲಪ್ಪ ನಾವೇ ನಮ್ಮನೆ ಕೇರಿಗೆ ಬರ್ತಾಳೆ ಅಂತ ನಾನಂದ. ಇಲ್ಲ ಅತ್ತಿಗೆ ಮನೆಗೆ ಇಲ್ಲ ಇವಳು. ವಾಣಿ ದೇವಸ್ಥಾನಕ್ಕಂತ ಕರ್ಕೊಂಡು ಹೋದ್ರೆ ಬೀಗ ಏನೋ ಮರ್ತು ಬಿಟ್ಟು ಬಂದಂತೆ. ಅಲ್ಲೇ ಬಿಟ್ಬಿಟ್ಟು ಬಂದಿದ್ರೆ ತಿರ್ಗಿ ಬೀಗ ಎತ್ಕೊಂಡ್ಬರೋ ಬಿಡ್ತೀವಿ. ವಾಣಿ ಇಲ್ಲ ಅಂತ ಹೇಳಿದಂತೆ. ಇವ್ರು ಹೋಗಿ ದೇವಸ್ಥಾನ ಎಲ್ಲ ನೋಡಿದ್ರಂತೆ ಇಲ್ಲಂತತ್ತೆ ಮಗುವ. ಅಯ್ಯೋ ಪಾಪದವ್ರೆ ಎಂಥ ಕೆಲಸ ಆಗೋಯ್ತು. ಅವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಏನೋ ಕೊಡು ಅಂತ ಹೇಳ್ದೆ ಇಲ್ಲಿಗೆ ಬರ್ಬೇಡ್ರಪ್ಪ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಅಂತ. ಅಯ್ಯೋ ಎಲ್ಲ ಅಲ್ಲೇ ಇರ್ತಾಳೆ ಬಿಡಿ. ಅದಕ್ಕೆ ನೀನು ಹಿಂಗೆ ಓಡಾಡ್ತಾ ಇದೆಯಾ ತುಂಬಿದ ಮನೆಗ? ಹೋದ್ರೆ ಹೋಯ್ತು. ನಿನ್ನ ತಂಗಿ ಒಬ್ಳು ಸಾಚಾಗಿದ್ದಿದ್ರೆ ಇವತ್ತು ಆ ಮಗು ಏನಕ್ಕೆ ಗೊತ್ತಾಯ್ತು? ಅವಳ ತನ ಮಾಡಿತ್ತು ಕಿತಾಪತಿ. ಅಂತ ಏನು ಮಾಡೋದತ್ತೆ? ಏನೇನೋ ಹೇಳುತ್ತೆ ನಂಗೆ ದಿಗ್ಲಿ ಆಗ್ತದತ್ತೆ. ಮಗು ಎತ್ತೋದ್ಲ ಏನು ಅಂತ ಎಂತ ಕೆಲಸ ಆಗೋಯ್ತು ನೋಡುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತಲ್ಲ ಸುಮ್ಮನೆರು ನೋಡ್ತಾಳೆ. ಸುಮ್ಮನೆರು ಸಿಂಚು ನೋಡ್ತಾಳೆ. ನಾವು ಎಲ್ಲ ಹೋಗಿ ಆದಷ್ಟು ಹುಡುಗನ ರಾಮನ್ ಕೇಳೋಗು. ಹೇಳ್ತೀನಿ. ಅಳಬೇಡ ಸುಮ್ಮನೆ ಇದೆ. ಅದ್ಯಾಕೆ ಹೇಳ್ತಾ ಇದೆಯಾ? ಮುಂದುವರಿಯುವುದು